ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ ಕಲ್ಯಾಣಾದ್ಭುತಗತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇ ಸಮೋ ದೇವೋ ನ ಭೂತೋ ನ ಭವಿಷ್ಯತೆ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾಂ ಸಾಧಯಾಮ್ಯಂ. ಇಂಥ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಭೂ ವೈಕುಂಠಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ, ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಯುಗಾದಿ ಹಬ್ಬದ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ. ಆ ಸಂವತ್ಸರ ಆಗಿರ್ತಕ್ಕಂಥ ಯುಗಾದಿ ಸಂವತ್ಸರದಲ್ಲಿ, ಕ್ರೋಧಿ ನಾಮ ಸಂವತ್ಸರದಲ್ಲಿ ಭಗವಂತ ವಿಶೇಷವಾಗಿ ಪ್ರತಿಯೊಬ್ಬ ನಕ್ಷತ್ರಗಳಿಗೂ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಉತ್ತರಾಯಣ ವಸಂತ ಋತು ಚೈತ್ರ ಮಾಸದಲ್ಲಿ ವಸಂತ ಋತು ವಸಂತ ಋತು ವಸಂತ ಋತು ಅಂತ ಕರೀತಾರೆ. ವಸಂತ ಋತು ಅಂದರೆ ಸಿಗಿರ್ತಕ್ಕಂಥ ಭಾಗ್ಯ. ಅದರಲ್ಲೂ ವಿಶೇಷವಾಗಿ ಆ ಭಗವಂತನಾಗಿರ್ತಕ್ಕಂಥ ಸಾಕ್ಷಾತ್ ಪದ್ಮ ಮತ್ತು ವಿಷ್ಣು ಅಂತ ಪದ್ಮನಾಭನ ಅಂತ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಅಂತ ಭಗವಂತ ವಿಶೇಷ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಆ ತಿಂಗಳಲ್ಲಿ ತುಲಾರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ದಿನ, ಅದ್ಭುತವಾಗಿರ್ತಕ್ಕಂಥ ತಿಂಗಳು, ಅದ್ಭುತವಾಗಿ ಏನೇ ಒಂದು ಕೆಲಸಗಳು ಮಾಡಿದ್ರು ಸಾಕ್ಷಾತ್ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ತುಲಾರಾಶಿಯವರಿಗೆ 14 ಆದಾಯ, 11 ವ್ಯಯ, 5 ಆರೋಗ್ಯ, ಅನಾರೋಗ್ಯ 2, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3. ವಿಶೇಷವಾಗಿರ್ತಕ್ಕಂಥ ದುಃಖ. ಅದರಲ್ಲೂ ವಿಶೇಷ ಏನಪ್ಪ ಅಂದರೆ ಅವ್ರಿಗೆ ಭಾಳ ಕೋಪ ಅಂತೆ. ಯಾವುದಾರ ಒಂದು ಕೆಲಸ ಆಗಿಲ್ಲ ಅಂದರೆ ತುಲಾರಾಶಿಯವರಿಗೆ ಅದ್ಭುತವಾಗಿ ಕೋಪ ಜಾಸ್ತಿ ಬರ್ತಕ್ಕಂಥದ್ದಾಗ್ತದೆ. ಯಾಕೆಂದರೆ ನರಸಿಂಹದೇವರು ಹುಟ್ಟಿದ್ದೇ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ. ಆ ನರಸಿಂಹದೇವರು ಹೇಗಿದ್ದಾರಂತೆ, ಉಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋಮೃತ್ಯುಂ ನಮಾಮ್ಯಂ ಅಂತ ನರಸಿಂಹದೇವರ ನಕ್ಷತ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿರ್ತಕ್ಕಂಥವ್ರು. ಅಂಥ ಮಹಾನುಭಾವರು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾರೆ ಅಂತ ತುಲಾರಾಶಿಯಲ್ಲಿದ್ದವರೇ. ಕೋಪ ಗೀಪ ಏನೇ ಇದ್ರೂ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಆ ನರಸಿಂಹದೇವರ ಅನುಗ್ರಹದಿಂದ, ಆ ಅಂಥ ಗುರುಗಳ ಅನುಗ್ರಹದಿಂದ ಎಲ್ಲ ರೀತಿಯ ಸಮಸ್ಯೆಗಳೆಲ್ಲ ಬಗೆಹರಿಯತಕ್ಕಂಥ ಭಾಗ್ಯ ಇದೆ. ಯಾಕೆಂದರೆ ಈ ವರ್ಷದಲ್ಲಿ ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ. ಏನೇ ಒಂದು ಮುಟ್ಟಿದ್ರು ಅವರಿಗೆಲ್ಲ ರೀತಿಯ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ ತುಲಾರಾಶಿಯವರಿಗೆ. ಆ ತುಲಾರಾಶಿಯವರಿಗೆ ಏನೇ ಒಂದು ಕೆಲಸವನ್ನು ಮಾಡಿದ್ರು, ಏನೇ ಒಂದು ಕೆಲಸಗಳನ್ನು ಆ ಕೆಲಸದಲ್ಲಿ ಕೈ ಹಾಕಿದ್ರು ಅಷ್ಟೇ ಆ ಕೆಲಸ ಎಲ್ಲ ಸತತವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಆ ಜಮೀನಿನ ವ್ಯವಹಾರ ಆಗಿರ್ಬೋದು, ಬೇರೆ ಏನೇನೇ ವ್ಯವಹಾರಗಳು ಮಾಡ್ತಕ್ಕಂಥದ್ದಾಗಿರ್ಬೋದು, ಆ ಒಳ್ಳೆಯ ರೀತಿಯಲ್ಲಿ ಮಾಡಿದಾಗ ಆ ಕೆಲಸಗಳೆಲ್ಲ ಆಗ್ತಕ್ಕಂಥ ಭಾಗ್ಯ ಆ ಭಗವಂತನ ದಯ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಅದರಲ್ಲೂ ವೈಶಾಖ ಮಾಸ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಅಂತ ಪದ್ಮನಾಭ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ ಅಂಥ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಅದರಲ್ಲೂ ವಿಶೇಷ ಏನಪ್ಪ ಅಂತಂದರೆ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಈ 3 ನಕ್ಷತ್ರಗಳು ವಿಶೇಷವಾಗಿ ತುಲಾರಾಶಿಯಲ್ಲಿರ್ತಕ್ಕಂಥದ್ದು. ಈ ರಾಶಿಯಲ್ಲಿ 14 ಆದಾಯ ಇರೋದರಿಂದ, ವ್ಯಯ ಕಮ್ಮಿ ಇರೋದರಿಂದ, 11 ವ್ಯಯ ಇರೋದರಿಂದ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ. ಅದು ಒಂದೊಂದು ಸಲ ಕಿತ್ಲಾಟ, ಜಂಜಾಟ ಮತ್ತು ಮನೆಯಲ್ಲಿ ಸಮಸ್ಯೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಗಂಡ ಹೆಂಡತಿ ಮಕ್ಕಳಿಗೆ ಅದಕ್ಕಿಂತ ಇಂಪಾರ್ಟೆಂಟು ಮನೆ ಅಣ್ಣ ತಮ್ಮಂದರಿಗೆ ಬೇರೆ ಬೇರೆಯವರಿಗೆಲ್ಲ ಅಂಥ ಚಿಕ್ಕ ಚಿಕ್ಕ ಸಮಸ್ಯೆಗಳೇ ಇರುತ್ತೆ. ಆ ಸಮಸ್ಯೆಯನ್ನೆಲ್ಲ ಬಗೆಹರಿಸ್ಕೊಡೋಕ್ಕೋಸ್ಕರವಾಗಿ ಇಂಥ ಎಲ್ಲ ಕಷ್ಟಗಳು ಕೊಡಬೇಡಪ್ಪ ಭಗವಂತ, ನಮ್ಮ ಒಳ್ಳೆ ಜ್ಞಾನಗಳು, ಒಳ್ಳೆ ಸಂಪತ್ತು ಕೊಡ್ತಕ್ಕಂಥ ಭಾಗ್ಯ ಕೊಡಪ್ಪ ಅಂದಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಒಂದು ಬೃಂದಾವನಕ್ಕೆ ಹೋಗಿ ಅವರ ಒಂದು ಸ್ಮರಣೆಯಿಂದ, ರಾಯರ ಒಂದಿಗೆ ಪಂಚಾಮೃತ ಅಭಿಷೇಕದಿಂದ, ರಾಯರಿಗೆ ಪ್ರದಕ್ಷಿಣೆಯಿಂದ, ತುಪ್ಪದ ದೀಪದಿಂದ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರ್ತಕ್ಕಂಥ ಭಾಗ್ಯ ಇದೆ. ಯಾಕೆ ಅಂದರೆ ನರಸಿಂಹದೇವರು ಅವತಾರ ಮಾಡಿದ್ದೇ ಪ್ರಹ್ಲಾದರಾಜರಿಗೋಸ್ಕರ. ಆ ಪ್ರಹ್ಲಾದರಾಜರು ಉದ್ಧಾರ ಮಾಡೋಕ್ಕೋಸ್ಕರನೇ ಭಗವಂತ ಇಷ್ಟೆಲ್ಲ ಅವತಾರ ಮಾಡಿ ಅನುಗ್ರಹ ಮಾಡ್ತಕ್ಕಂಥವನಾದ. ಅದಕ್ಕೆ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ಸಾಕ್ಷಾತ್ ಗುರುಗಳು ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರು, ಪ್ರಹ್ಲಾದರಾಜರು, ಭಾರ್ವಿಕರು, ವ್ಯಾಸರಾಜರಾದಾಗ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಇಂದಿನ ಜನ್ಮದಲ್ಲಿ ವ್ಯಾಸರಾಜರಾದಾಗ 374 ರಾಘವೇಂದ್ರ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರು ಹನುಮಂತ ದೇವರನ್ನು ವಿಶೇಷವಾಗಿ ಮಾಡಿರತಕ್ಕಂಥವ್ರು. ಅದೇ ರೀತಿ ಕಲಿಯುಗದಲ್ಲೂ ಕಾಮಧೇನು ಕಲ್ಪವೃಕ್ಷನಾಗಿ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಅವರು. ಯಾಕೆಂದರೆ ಅಂಥ ಮಹಾನುಭಾವರು ಈ ಕಲಿಯುಗದಲ್ಲಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆ ನರಸಿಂಹದೇವರಿಗೆ ಪೂಜೆಯನ್ನು ಮಾಡಿ, ರಾಯರಿಗೆ ಒಂದು ಪೂಜೆಯನ್ನು ಮಾಡಿಸಿ, ರಾಯರಿಗೆ ಪ್ರದಕ್ಷಿಣೆ, ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ,
ಏನೇ ಒಂದು ಕಷ್ಟಗಳಿಗೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಸಂತಾನ ಭಾಗ್ಯ ಇಲ್ಲ ಅಂದರೆ ಸಂತಾನ ಭಾಗ್ಯ ಆಗ್ತಕ್ಕಂಥ ಭಾಗ್ಯ ಇದೆ. ಪ್ರತಿಯೊಂದೂ ಆ ರೀತಿ ಒಳ್ಳೆ ಮಾರ್ಗ, ಒಳ್ಳೆ ಸಂಪತ್ತನ್ನು ಕೊಡ್ತಕ್ಕಂಥವ್ರು ಗುರುಗಳೊಬ್ಬರೇ. ಅಂಥ ಗುರುಗಳ ಸ್ಮರಣೆಯಿಂದ ನಿಮ್ಮೆಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ. ಅದಕ್ಕೋಸ್ಕರ ಗುರುಗಳಿಗೆ ನಮಸ್ಕಾರ, ಪ್ರದಕ್ಷಿಣೆ. ಇನ್ನೇನು ಕೇಳಲ್ರಿ, ದುಡ್ಡು ಕೇಳ್ತೀರಾ, ಕಾಸು ಕೇಳ್ತಾರೆ, ಏನು ಕೇಳ್ತಾರೆ, ಏನು ಕೇಳಲ್ಲ. ನೀವು ತಂದಿದ್ದೆಲ್ಲ ನಿಮ್ಮದೇ, ಅದು ನಮ್ಮದೇನಂತೆ ಭಗವಂತ ನೋಡಿಸ್ಬೇಕಂತ. ನಾವೇನೇ ಒಂದು ವಸ್ತು ತಂದರು, ಏನೇ ಒಂದು ದುಡ್ಡು ಕಾಸು ತಂದರು ಭಗವಂತ ಮುಂದೆ ಇಡಬೇಕಂತೆ. ಭಗವಂತ ನಿಂದೋ ಅಂದರೆ ಸಾಕಂತೆ ಅವನು. ಅಪ್ಪ ನಿಂದ ಅಂದಾಗ ಹೌದಪ್ಪ ನಂದ ಅಂತಾನಂತೆ. ಆಯ್ತಪ್ಪ ನಿಂದು ಅಂದ್ಬಿಟ್ಟು ಆ ಒಡೆದಿದ್ದ ಒಂದು ತೆಂಗಿನಕಾಯಿ ತೊಗೊಂಡೋಗಿ ಕೊಟ್ಟರೆ ಹೊಡೆದ್ಬಿಟ್ಟು 2 ಭಾಗ ನಮಗೆ ಕೊಡ್ತಾರೆ. ಒಂದೊಂದು ತೆಂಗಿಗೆ 10 ಭಾಗ ಆಗ್ಬಿಡುತ್ತೆ. 10 ಭಾಗ ಆದ್ರೂ ಆ ಭಾಗ ಪೂರ್ತಿ ಈಗಪ್ಪ ಇಷ್ಟೊಂದು ಹೊಡೆದೋಗ್ಬಿಟ್ಟಿದೆ ಅಂದರೆ 10 ಭಾಗದಷ್ಟು ಪುಣ್ಯ ನಮ್ಗೆ ಕೊಟ್ಟ ಅಂತ ಅರ್ಥ. 2ರಷ್ಟು ಪುಣ್ಯ ಕೊಡ್ತಾನೆ ಭಗವಂತ. ನಾವು 1 ಕೊಟ್ಟರೆ 2ರಷ್ಟು ಪುಣ್ಯ ಕೊಡ್ತಾನೆ. ಒಂದೊಂದು ಸರಿ 10ರಷ್ಟು ಪುಣ್ಯ ಕೊಟ್ಬಿಡ್ತಾನೆ ಅವನು. ಅದಕ್ಕೋಸ್ಕರವಾಗಿ ಆ ಭಗವಂತ ಎಲ್ಲ ರೀತಿಯ ಅನುಕೂಲ ಮಾಡಿ ಅಂತೇಳಿ ಅಂಥ ರಾಶಿಯಲ್ಲಿ ಹುಟ್ಟಿದವರಿಗೆ, ತುಲಾ ರಾಶಿಯಲ್ಲಿ ಹುಟ್ಟಿದವರಿಗೆ, ತುಲಾ ರಾಶಿ ಇರ್ತಕ್ಕಂಥವ್ರಿಗೆ ಆ ಭಗವಂತ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಗುರುಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ಆ ಗುರುಗಳ ಅನುಗ್ರಹ, ನರಸಿಂಹದೇವರ ಅನುಗ್ರಹ ಸಂಪೂರ್ಣವಾಗಿ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವಿಷ್ಣುವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಮುಗೋಪಿ ಯತ್ನ ಸಾಧೇನ ಮುಕುಂದ ಸೇನಾಯ ಚ ರಾಜರಾಜಾಯತೆ ಯುಕ್ತಂ ರಾಘವೇಂದ್ರೋ ಸಮಾಜ. ಆ ಮಂತ್ರಾಯಪ ರಾಘವೇಂದ್ರ ತೀರ್ಥರು ಸಂಪೂರ್ಣವಾಗಿ ಆ ತುಲಾರಾಶಿಯವರಿಗೆ ಅನುಗ್ರಹವನ್ನು ಮಾಡಲಿ. ಭಗವಂತನ ದಯದಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಲಿ. ದಿನ ಧನ್ವಂತರಿಗಳ ಆಪತ್ತುಗಳ ಕಳೆದು ಮನೋಹರುಷವಿತ್ತು ಮನ್ನಿಸಲಿ ಬಿಡದ ನಮಗೆ ಅಂತೇಳಿ ಭಗವಂತನ ದಯ. ಕೃಷ್ಣಾರ್ಪಣಮಸ್ತು.